ಮಕರ ರಾಶಿಗೆ ಸೇರಿದ ಜನರು ತಮ್ಮ ವ್ಯಕ್ತಿತ್ವದ ವಿಶೇಷ ಗುಣಗಳಿಗೆ ಪ್ರಸಿದ್ಧರಾಗಿದ್ದಾರೆ. ಇವರು ಅತ್ಯುತ್ತಮವಾದ ಮಾತು ಮತ್ತು ಸಂವಹನ ಕೌಶಲ್ಯವನ್ನು ಹೊಂದಿರುವುದರಿಂದ ಯಾವುದೇ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಮತ್ತು ಸಹಜವಾಗಿ ಬೇರೆಯವರೊಂದಿಗೆ ಸಂವಾದ ನಡೆಸಲು ಇಚ್ಛಿಸುವವರು. ಇಂತಹ ಸಂವಹನ ಕೌಶಲ್ಯವು ಅವರ ವ್ಯಕ್ತಿತ್ವವನ್ನು ಇನ್ನೂ ಹೆಚ್ಚು ಗುರುತಿಸುತ್ತದೆ ಮತ್ತು ಇತರರೊಂದಿಗೆ ಉತ್ತಮ ಹೊಂದಾಣಿಕೆಯನ್ನು ಸಾಧಿಸಲು ಸಹಕಾರಿಯಾಗುತ್ತದೆ. ಮಕರರ ಜೀವನ ಶೈಲಿಯಲ್ಲಿಯೂ ಸಂವಹನದ ಪ್ರಾಮುಖ್ಯತೆ ಅತಿ ಹೆಚ್ಚು. ಅವರು ಮಾತನಾಡುವುದನ್ನು, ವಿಚಾರಗಳನ್ನು ಹಂಚಿಕೊಳ್ಳುವುದನ್ನು ಮತ್ತು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದನ್ನು ಬಹಳ ಪ್ರೀತಿ ಮಾಡುತ್ತಾರೆ. ಬೇರೆಯವರೊಂದಿಗೆ ಉತ್ತಮ ಸಂವಾದ ಮತ್ತು ಭಾವನಾತ್ಮಕ ಸಂಬಂಧವನ್ನು ನಿರ್ಮಿಸುವುದನ್ನು ಮಕರ ರಾಶಿಯವರು ಜೀವನದ ಪ್ರಮುಖ ಅಂಶವೆಂದು ಪರಿಗಣಿಸುತ್ತಾರೆ. ಈ ಕಾರಣದಿಂದ ಮಕರ ರಾಶಿಯವರು ತಮ್ಮ ಸಂಬಂಧಗಳನ್ನು ಕೇವಲ ಪ್ರೀತಿಯ ದೃಷ್ಟಿಯಿಂದ ಮಾತ್ರವಲ್ಲ, ಸ್ನೇಹಪೂರ್ಣ, ಬಾಂಧವ್ಯಪೂರ್ಣ ವಾತಾವರಣದೊಂದಿಗೆ ಬೆಳೆಸುವಲ್ಲಿ ನಂಬಿಕೆ ಇಡುತ್ತಾರೆ. ಮಕರ ರಾಶಿಯವರು ತಮ್ಮ ಸಂಗಾತಿಯನ್ನು ಆಯ್ಕೆ ಮಾಡುವಲ್ಲಿ ಬಹಳ ಜಾಗರೂಕರಾಗುತ್ತಾರೆ. ಅವರು ತಮ್ಮನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವ ಮತ್ತು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವಂತಹ ವ್ಯಕ್ತಿಯನ್ನು ಹೆಚ್ಚು ಮೆಚ್ಚುತ್ತಾರೆ. ಅವರ ಈ ಗುಣಗಳು ಸಂಬಂಧವನ್ನು ಗಾಢಗೊಳಿಸಲು, ಬಾಂಧವ್ಯವನ್ನು ಬಲಪಡಿಸಲು ಮತ್ತು ಪರಸ್ಪರ ನಂಬಿಕೆ ಮತ್ತು ಗೌರವವನ್ನು ಸ್ಥಾಪಿಸಲು ಸಹಕಾರಿ. ಮಕರ ರಾಶಿಯವರು ನಿಷ್ಠೆ ಮತ್ತು ಬದ್ಧತೆಯನ್ನು ಅತ್ಯಂತ ಗೌರವಿಸುತ್ತಾರೆ. ಆದ್ದರಿಂದ ಅವರು ತಮ್ಮ ಸಂಬಂಧದಲ್ಲಿ ಸಮಯ, ಶ್ರಮ ಮತ್ತು ಪ್ರಾಮಾಣಿಕ ಹೂಡಿಕೆ ಮಾಡಲು ಯಾವಾಗಲೂ ಸಿದ್ಧರಾಗಿರುತ್ತಾರೆ. ಪ್ರೇಮ ಸಂಬಂಧಗಳಲ್ಲಿ ಮಕರರ ಒಂದು ವಿಶಿಷ್ಟ ಲಕ್ಷಣವೆಂದರೆ ಅವರು ತಮ್ಮ ಅತ್ಯುತ್ತಮ ಸ್ನೇಹಿತನನ್ನು ಜೀವನ ಸಂಗಾತಿಯಾಗಿ ಆರಿಸುತ್ತಾರೆ. ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಸ್ನೇಹವನ್ನು ಅತ್ಯಂತ ಮೌಲ್ಯವಂತ ಸಂಗತಿಯಾಗಿ ಪರಿಗಣಿಸುತ್ತಾರೆ. ಸಂಬಂಧದಲ್ಲಿ ಬಲವಾದ ಸ್ನೇಹವು ಭರವಸೆ, ನಂಬಿಕೆ ಮತ್ತು ಸಮಾಧಾನವನ್ನು ತರಬಲ್ಲದು ಎಂಬುದನ್ನು ಅವರು ಅರಿತಿರುತ್ತಾರೆ. ಹೀಗಾಗಿ ಮಕರ ರಾಶಿಯವರು ಲವ್ ಮ್ಯಾರೇಜ್ ಮೂಲಕ ತಮ್ಮ ಆತ್ಮೀಯ ಸ್ನೇಹಿತನೊಂದಿಗೆ ಜೀವನವನ್ನು ಹಂಚಿಕೊಳ್ಳುತ್ತಾರೆ. ಇದರಿಂದ ಅವರ ದಾಂಪತ್ಯ ಜೀವನವು ಭರವಸೆ, ಪ್ರೀತಿ ಮತ್ತು ನಿಷ್ಠೆಯೊಂದಿಗೆ ಗಟ್ಟಿಯಾಗುತ್ತದೆ. ಮಕರರ ಸಂಬಂಧಗಳು ಸಾಮಾನ್ಯವಾಗಿ ನಿಷ್ಕರ್ಷಿತ, ದೃಢಬದ್ಧ ಮತ್ತು ಸಮರ್ಪಿತ ಆಗಿರುತ್ತವೆ. ತಮ್ಮ ಸಂಗಾತಿಯೊಂದಿಗೆ ಆಳವಾದ ಭಾವನಾತ್ಮಕ ಸಂಪರ್ಕವನ್ನು ಸ್ಥಾಪಿಸಿ ಬಾಂಧವ್ಯವನ್ನು ಗಾಢಗೊಳಿಸಲು ಅವರು ಯಾವಾಗಲೂ ಪ್ರಯತ್ನಿಸುತ್ತಾರೆ. ಇವರ ಈ ಗುಣಗಳು ದಾಂಪತ್ಯವನ್ನು ಕೇವಲ ನೈಜ ಪ್ರೀತಿಯಲ್ಲಿಯೇ ಅಲ್ಲ, ಪರಸ್ಪರ ಗೌರವ ಮತ್ತು ಬೆಂಬಲದ ಸಮತೋಲನದಿಂದ ಕೂಡಿಸಿದಂತೆ ಮಾಡುತ್ತವೆ. ಒಟ್ಟಿನಲ್ಲಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಮಾತು, ಸಂವಹನ, ಸ್ನೇಹಪೂರ್ಣ ಗುಣ ಮತ್ತು ನಿಷ್ಠೆ ಮೂಲಕ ತಮ್ಮ ಲವ್ ಮ್ಯಾರೇಜ್ ಅನ್ನು ಅತ್ಯಂತ ಸಮಾಧಾನಕರ, ಬಲವಾದ ಮತ್ತು ದೀರ್ಘಕಾಲದ ಮಟ್ಟಿಗೆ ಯಶಸ್ವಿಯಾಗಿ ರೂಪಿಸುತ್ತಾರೆ. ಅವರು ತಮ್ಮ ಸಂಗಾತಿಯೊಂದಿಗೆ ಒಟ್ಟಾಗಿ ಜೀವನವನ್ನು ಹಂಚಿಕೊಳ್ಳುವ ಮೂಲಕ ಭಾವನಾತ್ಮಕವಾಗಿ ಬಲವಾದ, ಪ್ರೀತಿಯಿಂದ ತುಂಬಿದ ಮತ್ತು ಪರಸ್ಪರ ಗೌರವವಿರುವ ದಾಂಪತ್ಯವನ್ನು ನಿರ್ಮಿಸುತ್ತಾರೆ. ಇವರ ವ್ಯಕ್ತಿತ್ವದಲ್ಲಿ ಒಂದು ವಿಶಿಷ್ಟ ಗುಣವೆಂದರೆ ಕಾಲ್ಪನಿಕತೆಯೊಂದಿಗೆ ಸೂಕ್ಷ್ಮತೆಯನ್ನು ಹೊಂದಿರುವುದು. ಈ ಗುಣಗಳು ಅವರ ವ್ಯಕ್ತಿತ್ವವನ್ನು ಹೆಚ್ಚು ಗುರುತಿಸಿಕೊಂಡಂತೆ ಮಾಡುತ್ತದೆ. ಮಕರ ರಾಶಿಯವರು ಬಾಹ್ಯವಾಗಿ ಬಹಳ ಸರಳವಾಗಿ ಕಾಣಬಹುದು, ಆದರೆ ಒಳಗೆ ಅವರು ತುಂಬಾ ಸಂಕೀರ್ಣ, ಆಳವಾದ ಭಾವನೆಗಳನ್ನು ಹೊಂದಿರುತ್ತಾರೆ. ಈ ಆಳವಾದ ಮನೋಭಾವವು ಅವರನ್ನು ತಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಬಲವಾದ ಸಂಪರ್ಕವನ್ನು ಸ್ಥಾಪಿಸಲು ಸಹಕಾರಿ ಮಾಡುತ್ತದೆ. ಮಕರ ರಾಶಿಗೆ ಸೇರಿದ ಹುಡುಗಿಯರು ತಮ್ಮ ಸಂಗಾತಿಯ ಭಾವನೆಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಸಂಗಾತಿಯ ಮನಸ್ಥಿತಿ, ಅವರ ನಗುವು, ದುಃಖ ಅಥವಾ ಆತಂಕಗಳನ್ನು ತಕ್ಷಣ ಗ್ರಹಿಸಿ ಸಹಾನುಭೂತಿ ತೋರಿಸುವ ಅವರ ಸಾಮರ್ಥ್ಯ ಸಂಬಂಧವನ್ನು ಗಾಢಗೊಳಿಸುತ್ತದೆ. ಇವರ ಈ ಗುಣವು ದಾಂಪತ್ಯ ಜೀವನದಲ್ಲಿ ನಂಬಿಕೆ, ಸಮಾಧಾನ ಮತ್ತು ಭಾವನಾತ್ಮಕ ನೆಮ್ಮದಿಯನ್ನು ಹೆಚ್ಚಿಸುತ್ತದೆ.
ಇಂತಹ ಒಳಗಿನ ಸೂಕ್ಷ್ಮತೆಯೊಂದಿಗೆ ಮಕರರ ನೈಸರ್ಗಿಕ ದಯೆ ಮತ್ತು ಸಹಾನುಭೂತಿ ಸೇರಿಕೊಂಡಾಗ ಅವರು ತಮ್ಮ ಸಂಗಾತಿಯ ಮನಸ್ಸಿನಲ್ಲಿ ಸ್ಥಿರ ಭಾವನಾತ್ಮಕ ಸ್ಥಳವನ್ನು ಹೊಂದುತ್ತಾರೆ. ಮಕರ ರಾಶಿಗೆ ಸೇರಿದ ಹುಡುಗಿಯರು ತಮ್ಮ ಸಂಗಾತಿಯೊಂದಿಗೆ ಅತ್ಯಂತ ನಿಷ್ಠಾವಂತವಾಗಿರುತ್ತಾರೆ. ಪ್ರೀತಿ ಮತ್ತು ಸಂಬಂಧದ ಪ್ರತಿ ಹಂತದಲ್ಲೂ ಅವರು ತಮ್ಮ ಭಾವನೆಗಳಿಗೆ ನಿಜವಾದ ಪ್ರಾಮಾಣಿಕತೆಯನ್ನು ತೋರಿಸುತ್ತಾರೆ. ಅವರು ತಮ್ಮ ಸಂಬಂಧವನ್ನು ಉತ್ತಮವಾಗಿ ನಿಭಾಯಿಸಲು ಯಾವಾಗಲೂ ವಿಶೇಷ ಪ್ರಯತ್ನವನ್ನು ಮಾಡುತ್ತಾರೆ. ಸರಳತೆಯೊಂದಿಗೆ ಶಿಸ್ತಿನಿಂದ ಅವರು ತಮ್ಮ ಸಂಬಂಧದಲ್ಲಿ ಏನೆಲ್ಲ ಅಗತ್ಯವೋ ಅದನ್ನು ಗಮನಿಸುತ್ತಾರೆ. ಸಂಗಾತಿಯ ಸಂತೋಷ, ನೆಮ್ಮದಿ ಮತ್ತು ಭರವಸೆ ಇವರಿಗೆ ಅತ್ಯಂತ ಮುಖ್ಯ. ಇವರ ಅತ್ಯುತ್ತಮ ಸ್ವಭಾವ ಮತ್ತು ರೊಮ್ಯಾಂಟಿಕ್ ಗುಣಗಳು ಇವರನ್ನು ಅತ್ಯುತ್ತಮ ಸಂಗಾತಿಯಾಗಿ ಮಾಡುತ್ತವೆ. ತಮ್ಮ ಸಂಗಾತಿಯ ಮನಸ್ಸಿನಲ್ಲಿ ಪ್ರೀತಿಯ, ನಂಬಿಕೆಯ, ಸುರಕ್ಷಿತ ಸ್ಥಳವನ್ನು ನಿರ್ಮಿಸುವುದರಲ್ಲಿ ಅವರು ತೀರ್ಮಾನಿತರು. ಸಂಗಾತಿಯೊಂದಿಗಿನ ಬಾಂಧವ್ಯವನ್ನು ಹೀಗೆ ಆಳವಾಗಿ ಬೆಳೆಸಿದಾಗ ಅವರ ದಾಂಪತ್ಯ ಜೀವನ ಸುಂದರ, ಸಮಾಧಾನಕರ ಮತ್ತು ಬಲವಾದದಾಗುತ್ತದೆ. ಮಕರ ರಾಶಿಯ ಹುಡುಗಿಯರು ನೈಜ ಪ್ರೀತಿ, ಭಾವನಾತ್ಮಕ ಸ್ಪರ್ಶ ಮತ್ತು ಕಾಳಜಿಯ ಸಮನ್ವಯದಿಂದ ತಮ್ಮ ಸಂಗಾತಿಯನ್ನು ಜೀವನದ ಪ್ರತಿಯೊಂದು ಹಂತದಲ್ಲಿ ಬೆಂಬಲಿಸುತ್ತಾರೆ. ಒಟ್ಟಿನಲ್ಲಿ ನೋಡಿದರೆ ಮಕರ ರಾಶಿಯವರು ತಮ್ಮ ಸರಳತೆಯಲ್ಲಿಯೂ ಭಾವನಾತ್ಮಕ ಆಳದಲ್ಲಿಯೂ ವಿಶಿಷ್ಟವಾಗಿ ಗುರುತಿಸಿಕೊಂಡಿರುವ ಮಹಿಳೆಯರು. ಅವರ ನಿಷ್ಠಾವಂತತನ, ದಯೆ, ಸಹಾನುಭೂತಿ ಮತ್ತು ರೊಮ್ಯಾಂಟಿಕ್ ಗುಣಗಳು ತಮ್ಮ ಸಂಗಾತಿಯನ್ನು ಜೀವನ ಪೂರ್ತಿ ಸಂತೋಷ ಮತ್ತು ಸಮಾಧಾನದಿಂದ ತುಂಬುವಂತೆ ಮಾಡುತ್ತವೆ. ಇಂತಹ ಗುಣಗಳು ಅವರ ದಾಂಪತ್ಯ ಜೀವನವನ್ನು ಬಲಗೊಳಿಸುತ್ತವೆ ಮತ್ತು ಸಂಬಂಧವನ್ನು ದೀರ್ಘಕಾಲದ ಮಟ್ಟಿಗೆ ಸುಸ್ಥಿರವಾಗಿರಿಸಲು ನೆರವಾಗುತ್ತವೆ. ಮಕರ ರಾಶಿಯವರು ಶಿಸ್ತು, ಬುದ್ಧಿವಂತಿಕೆ ಮತ್ತು ಗಂಭೀರ ಮನೋಭಾವದೊಂದಿಗೆ ಪ್ರಸಿದ್ಧರಾಗಿದ್ದಾರೆ. ತಮ್ಮ ಜೀವನದಲ್ಲಿ ನಿಯಮ, ಪರಿಶ್ರಮ ಮತ್ತು ತಂತ್ರಪೂರ್ಣತೆಯನ್ನು ಅತಿಯಾಗಿ ಮೆಚ್ಚುತ್ತಾರೆ. ಈ ಗುಣಗಳು ವೃತ್ತಿಜೀವನದಲ್ಲಿ ಯಶಸ್ಸಿನ ಮೌಲ್ಯವನ್ನು ಹೆಚ್ಚಿಸುತ್ತವೆ. ಆದರೆ ಪ್ರೇಮ ವಿವಾಹದ ನಂತರ ಮಕರ ರಾಶಿಯವರ ದಾಂಪತ್ಯ ಜೀವನದಲ್ಲಿ ಈ ಸ್ವಭಾವಗಳು ಕೆಲವೊಮ್ಮೆ ಕಷ್ಟಕರ ಸ್ಥಿತಿಗೆ ತಲುಪಿಸುತ್ತವೆ. ಮಕರ ರಾಶಿಯವರು ತಮ್ಮ ದೃಢ ನಿಲುವುಗಳ ಮೇಲೆ ಅತ್ಯಂತ ವಿಶ್ವಾಸ ಹೊಂದಿದ್ದಾರೆ. ನಾನು ಮಾಡಿದದ್ದೇ ಸರಿಯಾಗಿದೆ ಎಂಬ ಭಾವನೆಯಿಂದ ಅವರು ತಮ್ಮ ನಿರ್ಧಾರಗಳನ್ನು ತಮ್ಮದೇ ರೀತಿಯಲ್ಲಿ ತೆಗೆದುಕೊಳ್ಳಲು ಯತ್ನಿಸುತ್ತಾರೆ. ಪ್ರೇಮ ವಿವಾಹದ ನಂತರ ಈ ಗುಣವು ಬದಲಾವಣೆಗೊಳ್ಳದ ಸಂಗಾತಿಯೊಂದಿಗೆ ವಿರೋಧಾಭಿಪ್ರಾಯ, ಕಲಹ ಮತ್ತು ಅಸಮಾಧಾನಕ್ಕೆ ಕಾರಣವಾಗಬಹುದು. ಸಣ್ಣ ವಿಚಾರಗಳಲ್ಲಿಯೂ ತಮ್ಮ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ತೀರ್ಮಾನಗಳನ್ನು ತೆಗೆದುಕೊಳ್ಳುವುದರಿಂದ ಸಂಗಾತಿ ತಮ್ಮ ಅಭಿಪ್ರಾಯವನ್ನು ಹೇಳಲು ಹಿಂಜರಿಯಬಹುದು. ಇನ್ನು ಮಕರ ರಾಶಿಯವರ ಹೊಸ ಆಲೋಚನೆಗಳನ್ನು ಸ್ವೀಕರಿಸುವ ಶಕ್ತಿ ದಾಂಪತ್ಯದಲ್ಲಿ ಕೆಲವೊಮ್ಮೆ ಸವಾಲು ಆಗುತ್ತದೆ. ಅವರು ಹೊಸ ದೃಷ್ಟಿಕೋನಗಳನ್ನು ತೋರಲು ಇಚ್ಛಿಸುತ್ತಾರೆ, ಆದರೆ ಸಂಗಾತಿ ಅದಕ್ಕೆ ಹೊಂದಿಕೊಳ್ಳದಿದ್ದರೆ ವ್ಯವಹಾರ, ದಿನನಿತ್ಯದ ನಿರ್ವಹಣೆ ಮತ್ತು ಸಂಬಂಧದ ನಿರ್ವಹಣೆಯಲ್ಲಿ ಸಮಸ್ಯೆಗಳು ಮೂಡುತ್ತವೆ. ಈ ಎಲ್ಲ ಅಂಶಗಳಿಂದಾಗಿ ಮಕರ ರಾಶಿಯವರು ಪ್ರೇಮ ವಿವಾಹದ ನಂತರ ದಾಂಪತ್ಯ ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಅನುಭವಿಸುತ್ತಾರೆ. ತಾವು ಹೆಚ್ಚು ಶಿಸ್ತುಪರ, ದೃಢ ನಿಲುವುಗಳ ವ್ಯಕ್ತಿತ್ವ ಹೊಂದಿರುವುದರಿಂದ ಮಕರ ರಾಶಿಯವರು ಸೂಕ್ತ ಸಂಗಾತಿಯನ್ನು ಹುಡುಕಲು ಸ್ವಲ್ಪ ಕಷ್ಟ ಅನುಭವಿಸುತ್ತಾರೆ. ತಮ್ಮ ಬುದ್ಧಿವಂತಿಕೆ, ತಾಳ್ಮೆ ಮತ್ತು ನಿಯಮಿತತೆಯನ್ನು ಅರ್ಥಮಾಡಿಕೊಳ್ಳಬಲ್ಲ ಸಂಗಾತಿಯೇ ಇವರಿಗೆ ಸರಿಯಾದ ಜೋಡಿ. ಇಲ್ಲದಿದ್ದರೆ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಸವಾಲುಗಳು ಮಕರ ರಾಶಿಯವರ ದಾಂಪತ್ಯದಲ್ಲಿ ಹೆಚ್ಚಾಗುತ್ತವೆ. ಒಟ್ಟಿನಲ್ಲಿ ನೋಡಿದರೆ ಮಕರ ರಾಶಿಯವರು ಪ್ರೇಮ ವಿವಾಹದ ನಂತರ ತಮ್ಮ ಕಟ್ಟುಪಾಡುಗಳು, ದೃಢ ನಿಲುವುಗಳು ಮತ್ತು ತಮ್ಮ ಬುದ್ಧಿವಂತಿಕೆಯ ಪ್ರಯೋಗಗಳಿಂದ ದಾಂಪತ್ಯ ಜೀವನವನ್ನು ಸ್ವಾಭಾವಿಕವಾಗಿ ಕಷ್ಟಕರವಾಗಿಸುವುದಕ್ಕೆ ಪ್ರತ್ಯೇಕ ಅವಕಾಶ ಹೊಂದಿದ್ದಾರೆ. ಸಂಗಾತಿಯೊಂದಿಗೆ ಸಮತೋಲನ, ಹೊಂದಾಣಿಕೆ ಮತ್ತು ಪರಸ್ಪರ ಗೌರವ ಬೆಳೆಸುವಲ್ಲಿ ವಿಫಲವಾದರೆ ಅವರ ಜೀವನದಲ್ಲಿ ಕಲಹ, ಅಸಮಾಧಾನ ಮತ್ತು ಭಿನ್ನಾಭಿಪ್ರಾಯಗಳು ಹೆಚ್ಚುತ್ತವೆ. ಹೀಗಾಗಿ ಮಕರ ರಾಶಿಯವರು ಪ್ರೇಮ ವಿವಾಹದ ನಂತರ ತಮ್ಮ ಸ್ವಭಾವವನ್ನು ಗಮನದಲ್ಲಿಟ್ಟುಕೊಂಡು
ಸಂಗಾತಿಯ ಅಭಿಪ್ರಾಯಗಳಿಗೆ ಗೌರವ ನೀಡುವಲ್ಲಿ ಜಾಗರೂಕರಾಗದಿದ್ದರೆ ಅವರ ದಾಂಪತ್ಯ ಜೀವನ ಸಹಜವಾಗಿ ಕಷ್ಟಕರ ಮತ್ತು ಸಂಕೀರ್ಣವಾಗಿರುತ್ತೆ. ಮದುವೆ ನಂತರ ಇವರ ಜೀವನ ಶೈಲಿ ಬಹಳ ನಿಯಮಿತ, ಸಮರ್ಪಿತ ಹಾಗೂ ಗಟ್ಟಿತನದಿಂದ ಕೂಡಿರುತ್ತದೆ. ಮಕರರ ಜೀವನದಲ್ಲಿ ಸಾಧನೆ, ಯಶಸ್ಸು ಮತ್ತು ಭರವಸೆ ಅತ್ಯಂತ ಪ್ರಮುಖವಾಗಿದೆ. ಅವರು ತಮ್ಮ ವೃತ್ತಿ ಜೀವನ, ವ್ಯವಹಾರ ಅಥವಾ ಯಾವುದೇ ಕಾರ್ಯದಲ್ಲಿ ಸಾಕಷ್ಟು ಮಗ್ನರಾಗುತ್ತಾರೆ. ಅಂದರೆ ತಮ್ಮ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಸಂಪನ್ಮೂಲಗಳನ್ನು ಸಮರ್ಪಿಸುತ್ತಾರೆ. ಇದರಿಂದ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಆದರೆ ತಮ್ಮ ಕೆಲಸದಲ್ಲಿ ಸ್ವಭಾವವು ಕೆಲವೊಮ್ಮೆ ಅವರ ವೈಯಕ್ತಿಕ ಜೀವನ ಮತ್ತು ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಮಕರ ರಾಶಿಯವರು ತಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಅಸಮರ್ಥರಾಗಿರುತ್ತಾರೆ. ತಮ್ಮ ಹೃದಯದಲ್ಲಿರುವ ನೋವು, ಸಂತೋಷ, ಕಾಳಜಿ ಅಥವಾ ಪ್ರೀತಿ ಎಂಬ ಭಾವನೆಗಳನ್ನು ಅವರನ್ನು ನೋಡುವವರು ಸುಲಭವಾಗಿ ಅರ್ಥಮಾಡಿಕೊಳ್ಳಲಾರರು. ಇದು ಸಂಗಾತಿಯೊಂದಿಗೆ ಸಂವಹನದಲ್ಲಿ ಅಸಮಾಧಾನ ಮತ್ತು ದೂರವನ್ನು ಉಂಟುಮಾಡಬಹುದು. ಮಕರರ ಇನ್ನೊಂದು ವೈಶಿಷ್ಟ್ಯವೆಂದರೆ ಅವರು ಪ್ರತಿಯೊಂದು ವಿಷಯವನ್ನು ತೀವ್ರವಾಗಿ ಗಂಭೀರತೆಯಿಂದ ನೋಡುತ್ತಾರೆ. ಸಣ್ಣ ವಿವಾದಗಳಲ್ಲಿಯೂ ಅವರು ತಾಳ್ಮೆಯಿಂದ ನಡೆದುಕೊಳ್ಳಲು ಬದಲು ತ್ವರಿತವಾಗಿ ಅಂದಾಜು ಮಾಡುವ ಅಥವಾ ಭಾವನಾತ್ಮಕವಾಗಿ ತೀವ್ರ ಪ್ರತಿಕ್ರಿಯೆ ನೀಡುವ ಗುಣವನ್ನು ತೋರಬಹುದು. ಈ ಗುಣವು ಸಂಬಂಧದಲ್ಲಿ ಲಘು ಭಾವನೆ, ಮುಕ್ತ ಮನಸ್ಸಿನ ಸಂಭಾಷಣೆ ಮತ್ತು ಸಹಜತೆಯನ್ನು ಕಡಿಮೆ ಮಾಡುತ್ತದೆ. ಈ ಎಲ್ಲ ಗುಣಗಳಿಂದಾಗಿ ಮಕರ ರಾಶಿಯವರು ದೈಹಿಕವಾಗಿ ಸಹಜತೆಯೊಂದಿಗೆ ಸಂತೋಷವನ್ನು ಅನುಭವಿಸಿದರು, ಮನೋಭಾವಾತ್ಮಕವಾಗಿ ಸುಸ್ತು, ಒತ್ತಡ ಮತ್ತು ಕಷ್ಟವನ್ನು ಹೆಚ್ಚು ಅನುಭವಿಸುತ್ತಾರೆ. ಸಂಗಾತಿಯೊಂದಿಗೆ ತಮ್ಮ ಭಾವನೆಗಳನ್ನು ನಿರ್ವಹಿಸಲು ತೊಡಗಿದಾಗ ಸಮಾನ ರೀತಿಯಲ್ಲಿ ಅಭಿಪ್ರಾಯ ಹಂಚಿಕೊಳ್ಳಲು ತೊಂದರೆ ಆಗುತ್ತದೆ. ಈ ಅಸಮರ್ಥತೆ ಗಂಭೀರತೆಯೊಂದಿಗೆ ಸೇರಿಕೊಂಡು ಸಂಬಂಧದಲ್ಲಿ ಕಲಹ, ಅಸಮಾಧಾನ ಮತ್ತು ಭಿನ್ನಾಭಿಪ್ರಾಯಗಳನ್ನು ಉಂಟುಮಾಡಬಹುದು. ಇಂತಹ ಸಂದರ್ಭಗಳಲ್ಲಿ ಮಕರ ರಾಶಿಯವರು ತಮ್ಮ ಜೀವನ ಸಂಗಾತಿಯೊಂದಿಗೆ ಸಂಭಾಷಣೆ, ಪರಸ್ಪರ ಗೌರವ ಮತ್ತು ತಾಳ್ಮೆಯನ್ನು ಬೆಳೆಸಿಕೊಳ್ಳುವುದು ಬಹಳ ಮುಖ್ಯ. ತಮ್ಮ ಭಾವನೆಗಳನ್ನು ಹತ್ತಿರವಾಗಿರುವವರಿಗೆ ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಅಭ್ಯಾಸ ಸಂಬಂಧವನ್ನು ಸಮತೋಲನಗೊಳಿಸಲು ಸಹಕಾರಿಯಾಗುತ್ತದೆ. ಅದರ ಮೂಲಕ ಕೆಲಸದಲ್ಲಿ ತೊಡಗಿರುವ ಮುಗ್ಗರಿದ ಮನಸ್ಸು ಹಾಗೂ ಸಂಬಂಧದಲ್ಲಿ ಎದುರಾಗುವ ಅಸಮಾಧಾನವನ್ನು ಕಡಿಮೆ ಮಾಡಬಹುದು. ಒಟ್ಟಿನಲ್ಲಿ ನೋಡಿದರೆ ಮಕರ ರಾಶಿಯವರ ಕಡುತನ, ಗಂಭೀರತೆ ಮತ್ತು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಅಸಮರ್ಥತೆ ಅವರ ವೈಯಕ್ತಿಕ ಜೀವನ ಮತ್ತು ಪ್ರೇಮ ಸಂಬಂಧದಲ್ಲಿ ಸವಾಲುಗಳ ಕಾರಣವಾಗಬಹುದು. ಆದರೆ ಈ ಗುಣಗಳನ್ನು ಅರಿತುಕೊಂಡು ಜಾಗರೂಕರಾಗಿ ನಡೆದುಕೊಂಡರೆ ಅವರು ತಮ್ಮ ಕೆಲಸದಲ್ಲಿಯೂ ಯಶಸ್ವಿಯಾಗುತ್ತಾರು, ತಮ್ಮ ಸಂಬಂಧದಲ್ಲೂ ಸಮಾಧಾನಕರ ಮತ್ತು ಸುವ್ಯವಸ್ಥಿತ ಜೀವನ ನಡೆಸಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.